ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ಕೃಷ್ಣ ಪರಮಾತ್ಮನ ವಚನಾಮೃತವನ್ನು ದಿನದಲ್ಲಿ ಒಮ್ಮೆಯಾದರೂ ಕೂಡ ಕೇಳಿ. ನಿಮ್ಮ ನೋವುಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಎಲ್ಲ ಒಂದು ದುಃಖಗಳಿಗೆ ಪರಿಹಾರ ಎನ್ನುವುದು ಕೃಷ್ಣನ ವಚನಾಮೃತದಲ್ಲಿ ಸಿಗಲು ಸಾಧ್ಯವಾಗುವುದು. ನೀವು ಶ್ರೀಕೃಷ್ಣ ಪರಮಾತ್ಮನ ಅಪ್ಪಟ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಿಮ್ಮ ಭಕ್ತಿಯನ್ನ ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನ ಕೇಳಿ ಧನ್ಯರಾಗೋಣ. ಜೀವನದಲ್ಲಿ ಸಾಧಕರ ಸಹವಾಸವನ್ನ ಮಾಡಿದರೂ ಕೂಡ ಪರವಾಗಿಲ್ಲ, ಆದರೆ ಯಾವತ್ತಿಗೂ ಕೂಡ ಸಮಯ ಸಾಧಕರ ಸಹವಾಸವನ್ನ ಮಾಡುವುದಕ್ಕೆ ಹೋಗಲೇಬಾರದು. ಅವರು ಕೇವಲ ಸಮಯಕ್ಕೆ ಅನುಗುಣವಾಗಿ ನಿಮ್ಮನ್ನ ಉಪಯೋಗ ಮಾಡಿಕೊಂಡು, ನಿಮ್ಮನ್ನ ಬಳಸಿಕೊಂಡು ನಿಮ್ಮಿಂದ ದೂರವೇ ಸರಿದು ಹೋಗುತ್ತಾರೆ. ಅಂತಹ ಸಮಯ ಸಾಧಕರನ್ನ ಎಂದಿಗೂ ಕೂಡ ಸ್ನೇಹವನ್ನಾಗಲಿ ಸಂಬಂಧಗಳನ್ನಾಗಲಿ ಅಂಥವರ ಜೊತೆಗೆ ಬೆಳೆಸುವುದು ಒಳ್ಳೆಯದಲ್ಲ. ಸಾಧನೆ ಇಲ್ಲದೆಯೇ ಸತ್ತರೆ ಸಾವಿಗೆ ಅವಮಾನ ಆಗುತ್ತದೆ. ಆದರ್ಶ ಎನ್ನುವುದು ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಆಗುತ್ತದೆ. ಹಾಗಾಗಿ ಸಾಧನೆ ಎನ್ನುವುದು ಜೀವನದಲ್ಲಿ ಇರಲೇಬೇಕು, ಆದರ್ಶ ಎನ್ನುವುದು ಬದುಕಿನಲ್ಲಿ ಇರಲೇಬೇಕು. ಆಗ ಮಾತ್ರ ಒಂದು ಬದುಕು ಎನ್ನುವುದು ಪರಿಪೂರ್ಣತೆಯನ್ನು ಕಾಣುವುದಕ್ಕೆ ಸಾಧ್ಯವಾಗುವುದು. ಯಾವತ್ತೋ ಕಾಯುತ್ತಾ ಯೋಚಿಸುತ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಬದುಕು ಯೋಚನೆಗಿಂತಲೂ ಕೂಡ ವೇಗವಾಗಿ ಸಾಗುತ್ತದೆ. ಆ ಬದುಕನ್ನು ನಿಜವಾಗಿಯೂ ಕೂಡ ಬದುಕುವುದು ಮಾತ್ರ ನಮ್ಮ ಆದ್ಯ ಕರ್ತವ್ಯವಾಗಬೇಕು. ಬರುವುದೆಲ್ಲವನ್ನ ಅನುಭವಿಸುವುದನ್ನು ಮನುಷ್ಯ ಕಲಿಯಬೇಕು. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಮಾತಿಗೆ ಅನುಗುಣವಾಗಿ ಬರುವುದೆಲ್ಲವೂ ಕೂಡ ನಮ್ಮ ಒಳಿತಿಗಾಗಿಯೇ ಎಂದು ಪರಿಭಾವಿಸಬೇಕು. ಗೆದ್ದ ನಂತರ ನಿನ್ನ ಜೊತೆ ನಡೆಯುವವರಿಗಿಂತ ಗೆಲುವಿಗೋಸ್ಕರ ನಿನ್ನ ಜೊತೆ ನಡೆಯುವವರು ಶ್ರೇಷ್ಠರು. ಅಂಥವರನ್ನ ಎಂದಿಗೂ ಕೂಡ ಮರೆಯಬೇಡ. ಗೆದ್ದ ನಂತರದಲ್ಲಿ ಎಲ್ಲರೂ ಕೂಡ ನಮ್ಮವರು ಎಂದು ಬರುತ್ತಾರೆ, ಆದರೆ ಕಷ್ಟದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ ಸೋತಾಗ ಯಾರು ನಿಮ್ಮ ಬೆನ್ನನ್ನು ತಟ್ಟುತ್ತಾರೆಯೋ, ಯಾರು ನಿಮ್ಮ ಕೈಯನ್ನು ಹಿಡಿಯುತ್ತಾರೆಯೋ, ಯಾರು ನಾನು ಇದ್ದೇನೆ ಎನ್ನುವಂತಹ ಭರವಸೆಯನ್ನು ನೀಡುತ್ತಾರೆಯೋ ಅವರು ಮಾತ್ರ ನಿಮ್ಮವರಾಗುವುದಕ್ಕೆ ಸಾಧ್ಯವಾದೀತು. ನಮ್ಮ ತಪ್ಪುಗಳನ್ನು ನಮ್ಮ ಹತ್ತಿರ ಹೇಳುವವನು ನಮ್ಮ ನಿಜವಾದ ಮಿತ್ರ. ಅದೇ ನಮ್ಮ ತಪ್ಪುಗಳನ್ನು ಇತರರ ಬಳಿಯಲ್ಲಿ ಹೇಳಿ ನಮ್ಮನ್ನು ಗೇಲಿ ಮಾಡುವವನು ನಮ್ಮ ಮಿತ್ರನಾದರೂ ಸಹ ಅವನು ನಮಗೆ ಶತ್ರುವಿಗೆ ಸಮಾನ. ಅಂಥವರಿಂದ ದೂರ ಇರಿ. ಯಾವುದೇ ಮನುಷ್ಯ ತಪ್ಪು ಆಗದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಕಾರಣಗಳಿಂದಾಗಿ, ಒಂದಲ್ಲ ಒಂದು ಹಂತಗಳಲ್ಲಿ ತಪ್ಪುಗಳನ್ನು ಮಾಡಿಯೇ ಮಾಡುತ್ತಾನೆ. ಆದರೆ ತನ್ನಿಂದ ತಪ್ಪಾದಾಗ ತಪ್ಪಾಗಿದೆ ಹೌದು ಎಂದು ತನ್ನನ್ನು ತಾನು ತಿದ್ದಿಕೊಂಡು ಮುಂದುವರಿಯುತ್ತಾನಲ್ಲ, ಅವನು ಜೀವನದಲ್ಲಿ ಎಂದಿಗೂ ಕೂಡ ತಪ್ಪು ಹೆಜ್ಜೆಯನ್ನು ಇಡುವುದಕ್ಕೆ ಸಾಧ್ಯವೇ ಇಲ್ಲ. ತಪ್ಪಾಗಿದ್ದರೆ ಮನಸ್ಪೂರ್ವಕವಾಗಿ ತಪ್ಪನ್ನು ಒಪ್ಪಿಕೊಳ್ಳಿ. ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕೂ ಕೂಡ ಧೈರ್ಯ ಎನ್ನುವುದು ಇರಬೇಕು. ತಪ್ಪು ಎಲ್ಲರೂ ಮಾಡುತ್ತಾರೆ, ಆದರೆ ಅದನ್ನು ಒಪ್ಪಿಕೊಳ್ಳುವಂತಹ ಚಾಕಚಕ್ಯತೆ ಕೆಲವರಲ್ಲಿ ಮಾತ್ರ ಇರುತ್ತದೆ. ಜಗತ್ತಿನಲ್ಲಿ ಒಂದೇ ಸಮನಾಗಿ ನೋಡುವುದು ಸಮಯ ಮಾತ್ರ. ಬಡವನಿಗೂ ಒಂದೇ, ಶ್ರೀಮಂತನಿಗೂ ಕೂಡ ಒಂದೇ. ಅದನ್ನು ಹೊರತುಪಡಿಸಿದರೆ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಮಗೆ ಅನುಗುಣವಾಗಿ ಮಾತ್ರ ನೋಡುತ್ತಾರೆ. ಸಾಧನೆ ಸುಮ್ಮನೆ ಯಾವತ್ತಿಗೂ ಕೂಡ ಆಗುವುದಿಲ್ಲ. ಅದು ಏಳು ಬೀಳುಗಳ, ಕಲ್ಲು ಮುಳ್ಳುಗಳ ರಹದಾರಿ. ಆ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿ ಇದ್ದರೆ ಸಾಲದು, ಸಾಗುವಂತಹ ಮನಸ್ಸು ಕೂಡ ಗಟ್ಟಿಯಾಗಿ ಇರಬೇಕು. ಇಲ್ಲವೆಂದರೆ ಆ ದಾರಿಯನ್ನ ಪೂರ್ಣಗೊಳಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಸಾಧನೆಯ ದಾರಿಯಲ್ಲಿ ಹೊರಟಾಗ ಹಲವಾರು ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳು ಬರುವುದು ಸಹಜ. ಆದರೆ ಆ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಮೆಟ್ಟಿ ನಡೆದಾಗ ಮಾತ್ರ ನಿಮ್ಮ ಜೀವನ ಎನ್ನುವುದು ಪರಿಪೂರ್ಣವಾಗುವುದು, ನಿಮ್ಮ ಸಾಧನೆಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ನೋಡಿ, ಹಲವಾರು ಜನರು ಹಲವಾರು ರೀತಿಯಲ್ಲಿ ತಮ್ಮದೇ ರೀತಿಯಾಗಿರುವಂತಹ ಅಭಿಪ್ರಾಯಗಳನ್ನು, ಭಿನ್ನತೆಗಳನ್ನು, ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾರೆ.
ಯಾವಾಗ ಒಬ್ಬ ಮನುಷ್ಯ ಬೆಳೆಯುತ್ತಾ ಇದ್ದಾನೆ ಅಂದರೆ ಆತನನ್ನು ನೋಡಿ ಸಹಿಸಿಕೊಳ್ಳುವಂತಹ ತಾಳ್ಮೆಯಾಗಲಿ ಆ ಒಂದು ಮನಸ್ಥಿತಿಯಾಗಲಿ ಇಂದಿನ ಜನತೆಯಲ್ಲಿ ಇರುವುದಿಲ್ಲ. ಹಾಗಾಗಿ ಅವರು ಕೂಡ ಬೆಳೆಯುವುದಿಲ್ಲ, ಬೆಳೆಯುವವರನ್ನು ಕೂಡ ನೋಡಿ ತಡೆದುಕೊಳ್ಳುವಂತಹ ಆ ಒಂದು ಸಾಮರ್ಥ್ಯ ಅವರಿಗೆ ಇರುವುದಿಲ್ಲ. ಹಾಗಾಗಿ ಬೆಳೆಯುತ್ತಾ ಇದ್ದಾನೆ ಮನುಷ್ಯ ಅಂದಾಗ ಹಲವು ಜನರು ಹಲವು ರೀತಿಯ ಅಭಿಪ್ರಾಯಗಳನ್ನು ಪಡುತ್ತಾರೆ. ಆದರೆ ನಿನಗೆ ಯಾವ ಅಭಿಪ್ರಾಯ ಒಳ್ಳೆಯದು ಅನಿಸುತ್ತದೆಯೋ ಅದನ್ನು ಮಾತ್ರ ನೀನು ಸ್ವೀಕರಿಸಬೇಕು. ಎಲ್ಲರೂ ಮಾತನಾಡುತ್ತಾರೆ ಎಂದು ನೀನು ಮನಸ್ಸನ್ನು ಕದಡಿಸಿಕೊಂಡರೆ ಎಂದಿಗೂ ಕೂಡ ಜೀವನದಲ್ಲಿ ನಿನ್ನ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಯಾರ ಮಾತು ಹಿತವಾಗಿ ಇರುತ್ತದೆ, ಯಾರ ಮಾತು ಬಣ್ಣ ತುಂಬಿರುತ್ತದೆ ಎನ್ನುವುದು ನಿನಗೆ ತುಂಬ ಚೆನ್ನಾಗಿ ಕಾಲವೇ ತಿಳಿಸಿಕೊಡುತ್ತದೆ. ಅಂಥವರಿಂದ ಸ್ವಲ್ಪ ದೂರವೇ ಇರು. ಸಾಧನೆಯ ಹಾದಿಯಲ್ಲಿ ಸೋಲುಗಳೆಂದರೆ ಊಟದಲ್ಲಿ ಸಿಗುವಂತಹ ಕಲ್ಲಿನ ಹಾಗೆ. ತೆಗೆದಿಟ್ಟು ಊಟ ಮಾಡಬೇಕೇ ಹೊರತು ಊಟವನ್ನೇ ನಾವು ಬಿಸಾಕಬಾರದು. ಎಲ್ಲ ಸಾಧನೆಯ ಹಾದಿಯಲ್ಲಿ ಸೋಲುಗಳು ಇದ್ದೇ ಇರುತ್ತವೆ. ಆ ಸೋಲುಗಳನ್ನು ಮೆಟ್ಟಿಲುಗಳನ್ನಾಗಿ ಸೃಷ್ಟಿ ಮಾಡಿಕೊಂಡು ಮುಂದುವರಿಯುತ್ತಿರಬೇಕು. ಆಗ ಮಾತ್ರ ನಾವು ಅಂದುಕೊಂಡಂತಹ ಗುರಿಯನ್ನು ಸಾಧನೆಯನ್ನು ಸಾಧಿಸಿ ತೋರಿಸುವುದಕ್ಕೆ ಸಾಧ್ಯವಾಗುವುದು. ಕೆಲವರಿಗೆ ಬೇರೆಯವರ ಕಾಲು ಎಳೆಯುವುದೇ ಕೆಲಸ. ಅದನ್ನು ಸಾಧನೆ ಅಂದುಕೊಂಡು ಅವರ ಅಮೂಲ್ಯವಾಗಿರುವಂತಹ ಸಮಯವನ್ನು ಆ ಕೆಲಸದಲ್ಲಿಯೇ ವಿನಿಯೋಗ ಮಾಡುತ್ತಾರೆ. ಆದರೆ ಅವರಿಗೆ ಗೊತ್ತೇ ಇರುವುದಿಲ್ಲ ಬೇರೆಯವರಿಗೆ ಕೇಡು ಬಯಸಿ ಉದ್ಧಾರ ಆಗಿರುವಂಥವರು ಚರಿತ್ರೆಯಲ್ಲಿಯೇ ಇಲ್ಲ ಎಂದು. ಅವರು ಯಾವತ್ತಿಗೂ ಕೂಡ ಜೀವನದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಅಥವಾ ಉದ್ಧಾರ ಆಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಬೇರೆಯವರ ಹಿತವನ್ನು ಬಯಸಿದಾಗ ದೇವರು ನಮಗೂ ಕೂಡ ಒಳ್ಳೆಯ ದಾರಿಯನ್ನು ಕರುಣಿಸುತ್ತಾನೆ. ಬೇರೆಯವರಿಗೆ ನಾವು ಕೆಡಕನ್ನು ಬಯಸಿದಾಗ ನಮಗೂ ಕೆಡಕನ್ನು ಬಯಸುವಂಥವರನ್ನು ಆ ದೇವರು ಸೃಷ್ಟಿ ಮಾಡಿರುತ್ತಾನೆ. ಈ ಸತ್ಯವನ್ನು ಅರಿತು ಇತರರಿಗೆ ಎಂದಿಗೂ ಕೂಡ ಕೆಡಕನ್ನು ಬಯಸುವುದಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಆದರೆ ಒಳ್ಳೆಯದನ್ನು ಬಯಸಿ, ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಇತರರ ಬಗ್ಗೆ ಯೋಚನೆಯನ್ನು ಮಾಡುವುದನ್ನು ನಿಲ್ಲಿಸಿ. ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ನಿಮಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಬದುಕಿನಲ್ಲಿ ಏನಾದರೂ ಸಾಧಿಸಿ ತೋರಿಸಬೇಕು ಎಂದು ಹೊರಟವನಿಗೆ ದಾರಿಗಳು ಗೋಚರಿಸುತ್ತವೆ. ಆ ಬಯಕೆ ಇಲ್ಲದೆ ಇರುವವರಿಗೆ ಕೇವಲ ನೆಪಗಳು ಮಾತ್ರ ಸಿಗುತ್ತವೆ. ನೆನಪಿಡಿ, ನೀವು ಹೇಳುವ ಒಂದು ನೆಪ ಸಾಧನೆಯ 100 ದಾರಿಗಳನ್ನು ಮುಚ್ಚಿ ಹಾಕಬಹುದು. ಹಾಗಾಗಿ ಜೀವನದಲ್ಲಿ ನಾನು ಏನೇ ಸಾಧನೆಯನ್ನು ಮಾಡಿ ತೋರಿಸುತ್ತೇನೆ ಎಂದು ಹೊರಟಿರುವವನಿಗೆ ಮಾತ್ರ ಜೀವನ ಎನ್ನುವುದು, ಆ ಸಾಧನೆಯ ದಾರಿ ಎನ್ನುವುದು ಗೋಚರವಾಗುವುದು. ಅದೇ ರೀತಿಯಾಗಿ ಯಾವುದೋ ಒಂದು ಉಂಟು ನೆಪವನ್ನು ಹೇಳಿ ಸಾಧನೆಯ ದಾರಿಯನ್ನು ಮುಚ್ಚಿಕೊಂಡರೆ ಖಂಡಿತವಾಗಿಯೂ ಕೂಡ ಬದುಕಿನಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವೇ ಇಲ್ಲ. ಮರದಿಂದ ಕೆಳಗೆ ಬಿದ್ದ ಹೂವು ಮತ್ತೆ ಅರಳುವುದಿಲ್ಲ. ಆದರೆ ಬೇರುಗಳು ಗಟ್ಟಿಯಾಗಿ ಇದ್ದರೆ ಮತ್ತೆ ಹೊಸ ಹೂವುಗಳು ಹುಟ್ಟುತ್ತವೆ. ಹಾಗೆಯೇ ನಮ್ಮ ಜೀವನದಲ್ಲಿ ಈವರೆಗೆ ಏನನ್ನ ಕಳೆದುಕೊಂಡಿದ್ದೇವೆ ಎನ್ನುವುದಕ್ಕಿಂತ ಇನ್ನು ಜೀವನದಲ್ಲಿ ಮುಂದೆ ಎಷ್ಟೋ ಬದುಕಬೇಕಿದೆ, ಬೆಳೆಯಬೇಕಿದೆ ಎನ್ನುವುದು ತುಂಬಾ ಮುಖ್ಯ. ಆತ್ಮವಿಶ್ವಾಸ ಎನ್ನುವುದು ಮನುಷ್ಯನಲ್ಲಿ ಇರಬೇಕು. ಆತ್ಮವಿಶ್ವಾಸ ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯ ಕಳೆದುಕೊಳ್ಳಬಾರದು. ಆತ್ಮವಿಶ್ವಾಸ ಒಂದು ಗಟ್ಟಿಯಾಗಿ ಇದ್ದರೆ ಬದುಕಿನಲ್ಲಿ ಏನು ಬೇಕಾದರೂ ಕೂಡ ಸಾಧಿಸಬಹುದು. ಅದೇ ಒಂದು ರೀತಿಯ ಮಾರ್ಗವಿದ್ದಂತೆ. ಆ ಮಾರ್ಗವನ್ನೇ ನೀವು ತೊರೆದಾಗ ಜೀವನದಲ್ಲಿ ಏನು ತಾನೇ ಮಾಡುವುದಕ್ಕೆ ಸಾಧ್ಯವಾದೀತು. ಮಾರ್ಗ ಯಾವುದು ಎನ್ನುವುದನ್ನು ನೀವು ಕಂಡುಕೊಳ್ಳಬೇಕು. ಆ ಸಾಧನೆಯ ಶಿಖರವನ್ನು ಏರಬೇಕು ಅನ್ನುವುದೇ ಆದರೆ ನಿಮ್ಮ ಮಾರ್ಗ ಎನ್ನುವುದು ತುಂಬಾ ಮುಖ್ಯವಾದದ್ದು. ಒಳ್ಳೆಯ ಮಾರ್ಗವನ್ನು ನಡೆದಾಗ ಮಾತ್ರ ಒಳ್ಳೆಯ ದಾರಿ, ಒಳ್ಳೆಯ ಯಶಸ್ಸು ಸಿಗುವುದಕ್ಕೆ ಸಾಧ್ಯವಾಗುವುದು. ಕೆಟ್ಟ ದಾರಿಯಲ್ಲಿ ನಡೆಯುವುದಕ್ಕೆ ಹೋಗಬೇಡಿ. ಕೆಟ್ಟದ್ದರಿಂದ ಕೆಟ್ಟದ್ದೇ ಆಗುವುದು.
ಒಳ್ಳೆಯದರಿಂದ ಒಳ್ಳೆಯದೇ ಆಗುವುದು. ಕೆಟ್ಟದ್ದನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿಯೋ ಅಥವಾ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿಯೋ ನಿಮಗೆ ಬಿಟ್ಟಿದ್ದು. ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದ ಬರುತ್ತದೆಯೇ ಹೊರತು ಅಂಗೈಯ ಅದೃಷ್ಟದ ರೇಖೆಗಳಿಂದ ಬರುವುದಿಲ್ಲ. ಸಾಧನೆಯನ್ನ ನೀವು ಮಾಡಬೇಕು ಅನ್ನುವುದೇ ಆದರೆ ನಿರಂತರವಾಗಿ ದುಡಿಯುವುದನ್ನು ಕಲಿಯಬೇಕು, ಅರ್ಥಾತ್ ಶ್ರಮವಹಿಸುವುದನ್ನು ಕಲಿಯಬೇಕು. ಸಾಧಕರು ಯಾವತ್ತೂ ಕೂಡ ತಮ್ಮ ಬಗ್ಗೆ ತಾವೇ ಪರಿಚಯ ಮಾಡಿಕೊಳ್ಳುವುದಿಲ್ಲ. ಬದಲಾಗಿ ಸಾಧನೆ ಮಾಡುವುದರ ಮೂಲಕ ಅವರ ಸಾಧನೆಯೇ ಅವರನ್ನು ಎಲ್ಲರಿಗೂ ಪರಿಚಯಿಸುವ ಹಾಗೆ ಜ್ವಾಲಾಮುಖಿಯಾಗಿ ಹೊರಹೊಮ್ಮುತ್ತಾರೆ. ಸಾಧನೆಯನ್ನು ನೀವು ಹೀಗೆ ಮಾಡಿ ಮೆಟ್ಟಿ ನಡೆಯಬೇಕು. ಜೀವನ ಅನ್ನುವುದೇ ಹಾಗೆ. ಸಾಧನೆಯನ್ನ ಮಾಡಿ ತೋರಿಸಿದಾಗ ಮಾತ್ರ ಎಲ್ಲರೂ ನಿಮ್ಮ ಬಳಿಗೆ ಬರುತ್ತಾರೆ. ಅದೇ ನೀವು ಕೆಟ್ಟ ಸಮಯದಲ್ಲಿ ಇದ್ದಾಗ ಯಾರೂ ಕೂಡ ನಿಮ್ಮ ಬಳಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಸಮಯಕ್ಕೆ ತಕ್ಕಂತೆ ಬಣ್ಣವನ್ನ ಬದಲಾಯಿಸುವಂತಹ ಬಣ್ಣ ಇಂದಲ್ಲ ನಾಳೆ ಬದಲಾಗುವುದು. ಅವರ ನೈಜ ವ್ಯಕ್ತಿತ್ವ ಹೊರಗೆ ಬೀಳುವುದು. ಸಮಯ ಸಾಧಕರಿಗೆ ಸಮಯವೇ ತಕ್ಕ ಉತ್ತರವನ್ನ ನೀಡುವುದು. ನೆನಪಿರಲಿ, ಸಮಯ ಯಾರೊಬ್ಬರ ಸ್ವತ್ತು ಅಲ್ಲವೇ ಅಲ್ಲ. ಸಮಯಕ್ಕೆ ತಕ್ಕಂತೆ ಬಣ್ಣವನ್ನ ಬದಲಾಯಿಸುವಂತಹ ಊಸರವಳ್ಳಿಗಳನ್ನು ನೀವು ಎಂದಿಗೂ ನಂಬುವುದಕ್ಕೆ ಹೋಗಬೇಡಿ. ಅಂಥವರಿಂದ ಒಂದಿಷ್ಟು ಅಂತರವನ್ನ ಕಾಯ್ದಿರಿಸಿಕೊಳ್ಳಿ. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಕೆಲವೊಂದು ಸನ್ನಿವೇಶಗಳಲ್ಲಿ ನಾವು ಒಬ್ಬಂಟಿ ಅನಿಸಿಬಿಡುತ್ತದೆ. ಅದಕ್ಕೆ ಎದೆಗುಂದದೆ ಜೀವನದಲ್ಲಿ ಏನೇ ಬಂದರೂ ಕೂಡ ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯಬೇಕು. ಜೀವನವೇ ಹಾಗೆ, ಎಲ್ಲವನ್ನೂ ಎಲ್ಲರನ್ನ ಪರಿಚಯ ಮಾಡುತ್ತದೆ. ಕೊನೆಗೆ ಹೇಗೆ ಬದುಕಬೇಕು ಎಂದು ಅರ್ಥ ಆಗುವಷ್ಟರಲ್ಲಿಯೇ ನಮ್ಮ ಇಡೀ ಜೀವನ ಎನ್ನುವುದು ಮುಗಿದು ಹೋಗಿರುತ್ತದೆ. ಜೀವನ ಸಾಗಿಸುವುದಕ್ಕೆ ಬಹಳ ಹಣ ಬೇಕಾಗಿಲ್ಲ, ಆದರೆ ಬೇರೆಯವರನ್ನ ನೋಡಿ ಜೀವನ ಸಾಗಿಸುವುದಕ್ಕೆ ಎಷ್ಟು ಹಣ ಇದ್ದರೂ ಕೂಡ ಅದು ಸಾಕಾಗುವುದಿಲ್ಲ. ಬೇರೆಯವರನ್ನ ನೋಡಿ ನಮ್ಮ ಜೀವನಕ್ಕೆ ಹೋಲಿಕೆ ಮಾಡಿಕೊಳ್ಳುವಂತಹ ಗುಣ ಇರಲೇಬಾರದು. ಅದು ಅವರಿಗೆ ಅವರ ಹಣೆ ಬರಹ ಎಂದು ಬದುಕಬೇಕು. ಜೀವನವೇ ಹಾಗೆ. ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವಂತಹ ಬಂಧುಗಳಿಗಿಂತ ಎಲ್ಲರೆದುರು ಕಪಾಳಕ್ಕೆ ಹೊಡೆಯುವಂತಹ ಶತ್ರುಗಳೇ ಉತ್ತಮವಾಗಿ ಇರುತ್ತಾರೆ. ಏಕೆಂದರೆ ಅವರು ಬೆನ್ನ ಹಿಂದೆ ಕುತಂತ್ರವನ್ನ ನಡೆಸುವುದಿಲ್ಲ. ಆದರೆ ನಮ್ಮ ಸಂಬಂಧಿಕರು ಅನಿಸಿಕೊಂಡವರು ನಮ್ಮ ಬೆನ್ನ ಹಿಂದೆಯೇ ಮಹಾ ಕುತಂತ್ರವನ್ನೇ ಮಾಡುತ್ತಾ ಇರುತ್ತಾರೆ. ನೀವು ಮಾಡುತ್ತಿರುವಂತಹ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು. ಬೇರೆಯವರನ್ನ ತೃಪ್ತಿಪಡಿಸಬೇಕಾಗಿರುವಂತಹ ಅಗತ್ಯವೇ ಇರುವುದಿಲ್ಲ. ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಅಂತರಂಗಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಸಾಗಿದರೆ ಸಾಕಾಗುವುದು. ಯಾವ ವ್ಯಕ್ತಿಯು ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳಲು ತಾನಾಗಿಯೇ ಹೋರಾಟವನ್ನು ಮಾಡುತ್ತಾನೆಯೋ ಅವನ್ನ ಸೋಲಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಅವನು ಜೀವನದಲ್ಲಿ ಮಹೋನ್ನತವಾಗಿರುವಂಥದ್ದನ್ನು ಸಾಧನೆ ಮಾಡಿ ತೋರಿಸುತ್ತಾನೆ. ಬಿದ್ದಾಗ ಬರದೇ ಇದ್ದವರು ಬೆಳೆದಾಗ ಬಂದು ನಮ್ಮವರು ಎಂದು ಕೂಗುತ್ತಾರೆ. ಅಂಥವರ ಮುಂದೆ ಎಂದಿಗೂ ಕೂಡ ನೀವು ಸರಳತೆಯಿಂದ ನಡೆದುಕೊಳ್ಳಿ. ಹಾಗೂ ಅಂಥವರನ್ನ ಎಲ್ಲಿ ಇಡಬೇಕೋ ಅಲ್ಲಿಯೇ ಇಡಿ. ಏಕೆಂದರೆ ಅವರು ನಿಮ್ಮ ಜೀವನವನ್ನೇ, ನಿಮ್ಮ ಸಾಧನೆಯ ದಿಕ್ಕನ್ನೇ ಬದಲಾಯಿಸುತ್ತಾರೆ. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಆರ್ಥಿಕ ಲಾಭ ಸಿಗದೇ ಇರಬಹುದು, ಆದರೆ ಅಂತಹ ಗುಣಕ್ಕೆ ಸಾವಿರಾರು ಮನಸ್ಸುಗಳನ್ನು ಗೆಲ್ಲುವಂತಹ ಶಕ್ತಿ ಇರುತ್ತದೆ. ಲಾಭ ನಷ್ಟಗಳನ್ನು ಯಾವತ್ತಿಗೂ ಹಣದಲ್ಲಿಯೇ ಅಳೆಯಬಾರದು. ಒಳ್ಳೆಯ ಮನಸ್ಸುಗಳನ್ನು, ಒಳ್ಳೆಯ ಹೃದಯಗಳನ್ನು ಹೃದಯವಂತಿಕೆಯಿಂದ ಅಳೆಯಬೇಕು. ಲಾಭ ನಷ್ಟಗಳನ್ನು ಎಂದಿಗೂ ಕೂಡ ನಾವು ಹಣದಿಂದ ಅಳೆಯಬಾರದು. ನಂಬಿಕೆ ಓದುವುದಕ್ಕೆ 3 ಅಕ್ಷರಗಳೇ ಇರಬಹುದು, ಆದರೆ ಅದನ್ನು ಸಂಪಾದಿಸಿಕೊಳ್ಳುವುದಕ್ಕೆ ತುಂಬಾ ಕಷ್ಟವಾಗುತ್ತದೆ. ಏಕೆಂದರೆ ಅದು ಹಣಕ್ಕಿಂತಲೂ ಕೂಡ ದುಬಾರಿಯಾಗಿರುವಂತಹ ವಸ್ತು. ಅದನ್ನು ಗಳಿಸಬೇಕು ಅನ್ನುವುದೇ ಆದರೆ ಯೋಗ್ಯತೆ ಎನ್ನುವುದು ಕೂಡ ಇರಬೇಕಾಗುತ್ತದೆ. ಜೀವನದಲ್ಲಿ ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ಹಣೆ ಬರಹ ಸರಿಯಿಲ್ಲ ಅಂತಲ್ಲ.
ಮುಂದೆ ತುಂಬ ಒಳ್ಳೆಯ ದಿನಗಳು ನಮಗಾಗಿ ಕಾಯುತ್ತಾ ಇದೆ ಎಂದು ಅರ್ಥ. ಇದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಜೀವನದಲ್ಲಿ ಏನೇ ತೊಂದರೆಗಳು ಸಮಸ್ಯೆಗಳು ಉದ್ಭವ ಆದರೂ ಕೂಡ ಅದನ್ನೆಲ್ಲವನ್ನ ಮೆಟ್ಟಿ ನಡೆಯುವುದನ್ನು ಮನುಷ್ಯ ಕಲಿಯಬೇಕು. ನಾವು ಎಲ್ಲ ವಿಷಯದಲ್ಲಿಯೂ ಕೂಡ ವಾದವನ್ನು ಮಾಡಿ ಗೆಲ್ಲುವುದಕ್ಕೆ ಆಗುವುದೇ ಇಲ್ಲ. ಕೆಲವು ಸಮಯಗಳಲ್ಲಿ ಮೌನವಾಗಿ ಇದ್ದು ಬಿಡಬೇಕು. ನಮ್ಮ ಮೌನವೇ ಜಯವನ್ನ ತಂದುಕೊಡುತ್ತದೆ. ಮೌನ ತುಂಬಾನೇ ಒಳ್ಳೆಯದು. ವಾದ ಪ್ರತಿವಾದದಿಂದ ಖಂಡಿತ ಉತ್ತರ ಎನ್ನುವುದು ಸಿಗುವುದಿಲ್ಲ. ನಮ್ಮ ಒಂದು ಮೌನ 1000 ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುವುದು. ಏಕೆಂದರೆ ಮೌನಕ್ಕೆ ಇರುವಂತಹ ಬೆಲೆ ಮಾತಿಗೆ ಇರುವುದಿಲ್ಲ. ಮನುಷ್ಯ ಮೌನವಾಗಿ ಇರುವುದನ್ನು ಕಲಿಯಬೇಕು. ಮನುಷ್ಯನಿಗೆ ಮೌನವಾಗಿ ಇರುವುದನ್ನು ಕಲಿತುಕೊಂಡಾಗ ಯಾರ ಬಣ್ಣ ಹೇಗಿರುತ್ತದೆ, ಯಾರ ಮಾತು ಹೇಗಿರುತ್ತದೆ ಎನ್ನುವುದು ಎಲ್ಲವೂ ಅರಿವಿಗೆ ಬರುವುದು. ಬೇರೆಯವರಿಗೆ ಇಷ್ಟವಾಗಬೇಕು ಎಂದು ನೀವು ಬದಲಾಗಬೇಡಿ. ನಿಮ್ಮಿಷ್ಟಕ್ಕೆ ನೀವೇ ಬದಲಾಗಿ ಜೀವನವನ್ನು ನೀವು ಅಂದುಕೊಂಡಂತೆ ಬದುಕಿ. ಬೇರೆಯವರು ಊಹಿಸಿದಂತೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ನಡತೆ, ನಿಮ್ಮ ಗುಣ, ನಿಮ್ಮ ಔದಾರ್ಯತೆ ನಿಮ್ಮ ಬಳಿಗೆ ಇರುವುದು. ನೀವು ನಿಮ್ಮ ಜೀವನವನ್ನು ನಡೆಸುವಂತಹ ಸಾರಥಿಗಳು. ನಿಮಗೆ ಹೇಗೆ ಬೇಕೋ ಹಾಗೆ ರೂಪಿಸಿಕೊಳ್ಳಿ. ಹೇಗೆ ಬೇಕೋ ಹಾಗೆ ಜೀವನವನ್ನು ನಡೆಸುವುದನ್ನು ಕಲಿತುಕೊಳ್ಳಿ. ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ 2 ಗುಣಗಳು ಇರುತ್ತವೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇರುವುದಿಲ್ಲ ಅವರನ್ನು ನಾಶ ಮಾಡುವುದಕ್ಕೆ. ಈ 2 ಗುಣಗಳೇ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುವುದು. ಹಾಗಾಗಿ ಕೋಪಗಳನ್ನು, ಅಹಂಕಾರವನ್ನು ಎಂದಿಗೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಡಿ. ಅದು ಎಂದಿಗೂ ನಿಮ್ಮ ಬೆಳವಣಿಗೆಗೆ ಪೂರಕವಾಗಿ ಇರುವುದಿಲ್ಲ. ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕು. ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕು. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕಾಗುತ್ತದೆ. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸಲೇಬೇಕಾಗುತ್ತದೆ. ಯಾರಾದರೂ ನಿಮ್ಮ ಬಳಿ ಬಂದು ತನ್ನ ಸಮಸ್ಯೆಗಳನ್ನು ನಿಮ್ಮೆದುರು ವ್ಯಕ್ತಪಡಿಸುತ್ತಾರೆ ಎಂದರೆ ದೇವರಲ್ಲಿ ಇರುವಂತಹ ಪೂರ್ಣ ವಿಶ್ವಾಸ ಅವನಿಗೆ ನಿಮ್ಮ ಮೇಲಿದೆ ಎಂದು ಅರ್ಥ. ಆ ವಿಶ್ವಾಸಕ್ಕೆ ಸೂಕ್ತ ಮೌಲ್ಯವನ್ನು ಕೊಡಿ. ಅದನ್ನು ಹೊರತುಪಡಿಸಿ ಅವರ ಸಮಸ್ಯೆಗಳನ್ನು ಟೀಕೆ ಮಾಡುವುದನ್ನು ಮಾಡಬೇಡಿ. ಆಗ ಅವನು ನಿಮ್ಮ ಮೇಲೆ ಸಂಪೂರ್ಣವಾಗಿರುವಂತಹ ವಿಶ್ವಾಸವನ್ನು ಕಳೆದುಕೊಳ್ಳಬಹುದು. ಬಿದ್ದವರನ್ನ ಕಂಡು ನಗಬೇಡಿ. ಬಡತನದಲ್ಲಿ ಇರುವವರನ್ನ ಕಂಡು ತಿರಸ್ಕಾರ ಮಾಡಬೇಡಿ. ಹಸಿದವರನ್ನ ಕಂಡು ಕಾಣದಂತೆ ಇರಬೇಡಿ. ನಾ ಕಾಲಚಕ್ರದೊಳಗೆ ಇರುವೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ಎಲ್ಲರಿಗೂ ಸಮಯ ಎನ್ನುವುದು ಬುದ್ಧಿಯನ್ನು ಕಲಿಸುತ್ತದೆ. ಇವತ್ತು ಅವರಿಗೆ ಬಂದಿರಬಹುದು, ನಾಳೆ ಅದು ನಿನಗೂ ಕೂಡ ಬರಬಹುದು. ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು ಮಾಡಿ. ಏಕೆಂದರೆ ಬೇರೆಯವರಿಗೆ ನೀವು ಏನು ನೀಡುತ್ತಿರುವಿರೋ ಅದೇ ನಿಮಗೆ ಮರಳಿ ಬರುತ್ತದೆ. ಹಾಗಾಗಿ ಒಳ್ಳೆಯದನ್ನೇ ನೀಡಿ, ಒಳ್ಳೆಯದನ್ನೇ ಮಾಡಿ. ಜೀವನದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸುವುದಕ್ಕೆ ಹೋಗಬೇಡಿ. ನಾಳೆ ಅವರು ನಿಮ್ಮ ಶತ್ರುವು ಕೂಡ ಆಗಬಲ್ಲರು. ಹಾಗೆಯೇ ಯಾರನ್ನೂ ಕೂಡ ಅತಿಯಾಗಿ ದ್ವೇಷ ಮಾಡುವುದಕ್ಕೆ ಹೋಗಬೇಡಿ. ನಾಳೆ ಅವರು ನಿಮ್ಮ ಮಿತ್ರನೂ ಕೂಡ ಆಗಬಲ್ಲದು. ಈ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತುವು ಇನ್ನೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಪರಿವರ್ತನೆ ಎನ್ನುವುದು ಈ ಜಗತ್ತಿನ ನಿಯಮ. ಈ ಜಗತ್ತಿನ ನಿಯಮಕ್ಕೆ ಅನುಗುಣವಾಗಿ ನಾವು ಬದುಕನ್ನು ಕಟ್ಟಿಕೊಳ್ಳಬೇಕು. ಆಗ ಆಗುವುದೆಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಅತಿ ದೊಡ್ಡ ಸಂಪತ್ತು ಅಂದರೆ ಬುದ್ಧಿವಂತಿಕೆ. ಬಲವಾದ ಆಯುಧ ಅಂದರೆ ತಾಳ್ಮೆ. ಅತ್ಯಂತ ಉತ್ತಮ ರಕ್ಷಣೆ ಅಂದರೆ ನಂಬಿಕೆ. ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು. ವಿಶ್ವಾಸ ಅಂದರೆ ಇವೆಲ್ಲವೂ ಪ್ರಪಂಚದಲ್ಲಿಯೇ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಅಂಥದ್ದನ್ನು ನಾವು ಎಂದಿಗೂ ಕೂಡ ತಿರಸ್ಕಾರ ಮಾಡಬಾರದು. ಜೀವನದಲ್ಲಿ ಏನೇ ಬಂದರೂ ಕೂಡ ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸುತ್ತಾ ಮುಂದುವರಿಯಿರಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ.
ಹಾಗೂ ಜೈ ಶ್ರೀ ಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ.